ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗೊಂಡಮನೆ. ಬಿದನೂರು ಸುತ್ತಮುತ್ತ ದೈತ್ಯ ಮಳೆ, ಹಾನಿ ಅಪಾರ. ಹಳೆ ನಗರ ಎನಿಸಿಕೊಂಡ ಮಳೆ ನಗರ ಈಗ ಹೊಳೆ ನಗರ. ವಿಶೇಷದೊಂದಿಗೆ ಸುದ್ದಿ, ಹೊಸನಗರ ಮೆಸ್ಕಾಂ ಮೆಕ್ಯಾನಿಕ್ ಮರಿಲಿಂಗ್ ಶೆಟ್ಟಿ ಅವರಿಗೆ ನಿವೃತ್ತಿ ಬೀಳ್ಕೊಡುಗೆ ಸನ್ಮಾನ. ಸಾಗರ ಪತ್ರಿಕಾ ದಿನ, ಹಿರಿಯ ಪತ್ರಕರ್ತ ಲೋಕೇಶ್ ಜಗನ್ನಾಥ್ಗೆ ಸನ್ಮಾನ, ಮಹೇಶ್ ಹೆಗಡೆಗೆ ಅಭಿನಂದನ. ಶಾಸಕರಿಂದ ಮಳೆ ಹಾನಿ ಸ್ಥಳಗಳಿಗೆ ಭೇಟಿ ಪರಿಶೀಲನೆ. ಮಂಗಳವಾರ ನಸುಕಿನ ಹೊತ್ತಿನಲ್ಲಿ ದೋ ಎಂದು ಸುರಿಯಲು ಆರಂಭಗೊಂಡ ಪುಷ್ಯಮಳೆ ಮಳೆ ನಗರ ಎಂದು ಹೆಸರು ಪಡೆದ ಹೊಸನಗರ ತಾಲೂಕಿನ ಬಿದನೂರು ನಗರದ ಜನತೆ ಬೆಚ್ಚಿ ಬೀಳುವಂತೆ ಸುರಿದು ಅನಾಹುತ ಸೃಷ್ಟಿಸಿದೆ. ಎಲ್ಲಿ ನೋಡಿದರೂ ಹೊಳೆಯಂತೆ ನೀರು ಹರಿಯುತ್ತಿದ್ದು, ಇಡೀ ದಿನ ತನ್ನ ಆರ್ಭಟ ತೋರಿದ ಮಳೆಯ ನೀರು ಮನೆಗಳಿಗೆ ನುಗ್ಗಿರುವುದಲ್ಲದೆ ಹೊಲ ಗದ್ದೆಗಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ. ಸೇತುವೆ, ಕಿರು ಸೇತುವೆಗಳು ಕೊಚ್ಚಿ ಹೋಗಿದೆ. ಹಗಲಲ್ಲೂ ರಾತ್ರಿಯಂತೆ ಭಾಸವಾಗ ಕಾರ್ಮೋಡದ ವಾತಾವರಣ ಒಂದು ಕಡೆಯಾದರೆ, ಮೇಘಾ ಸ್ಫೋಟಕ್ಕೆ ಈ ಭಾಗದ ರೈತರ ಕಣ್ಣೀರು ಕೂಡ ಸೇರಿರುವ ದೃಶ್ಯ ಅಲ್ಲಿಯ ಪರಿಸ್ಥಿತಿಯ ಗಂಭೀರತೆಯನ್ನು ತಿಳಿಸುತ್ತಿದೆ. ಹೇಳಿ ಕೇಳಿ ನಗರ ಹೋಬಳಿಯಲ್ಲಿ ವರ್ಷವೂ ಮಳೆ ಹೆಚ್ಚು, ಆದರೆ ಈಗ ಬಿದ್ದಿರುವುದು ಹುಚ್ಚು ಮಳೆ. ಮಂಗಳವಾರದಿಂದ ಆರಂಭಗೊಂಡಿರುವ ವರ್ಷ ಪರ್ವ ಬುಧವಾರವೂ ಮುಂದುವರೆದಿದೆ. ಈಗಾಗಲೇ ನಗರ ಹೋಬಳಿಯ ಜನರು ಸಾಕಪ್ಪ ಮಳೆ ಎಂದು ಕಂಡ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ನಗರ ವ್ಯಾಪ್ತಿಯಲ್ಲಿ ಎಲ್ಲಾ ಹೊಳೆಗಳು ರುದ್ರನರ್ತನಗೈಯುತ್ತಿದ್ದು, ಹಳ್ಳಗಳು ಉಕ್ಕಿ ಹರಿದು ಹೊಲ ಗದ್ದೆಗಳು ಜಲಾವೃತಗೊಂಡಿದೆ. ಮಾತ್ರವಲ್ಲ, ಈ ಭಾಗದ ಬಹುತೇಕ ಸೇತುವೆ ಮುಳುಗಿದೆ. ನಗರ ಹೋಬಳಿಯ ಸುತ್ತಮುತ್ತ ನಾಟಿಯಾದ ಯಾವ ಹೊಲಕ್ಕೆ ಹೋದರೂ ನೀರು ಹೊತ್ತು ತಂದಿರುವ ಮರಳುಗುಡ್ಡ, ಅದನ್ನು ಅಸಹಾಯಕತೆಯಿಂದ ನಿಂತು ನೋಡುತ್ತಿರುವ ರೈತರು ಕಂಡುಬರುತ್ತಾರೆ. ನಗರ ಸುತ್ತಮುತ್ತದ ಸುಮಾರು 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಹುತೇಕ ಎಲ್ಲ ಭತ್ತದ ಗದ್ದೆಯು ಮತ್ತೆ ನಾಟಿ ಮಾಡಲು ಬಾರದ ಸ್ಥಿತಿಯಲ್ಲಿ ಇದೆ. ಈಚೆಗೆ ಭತ್ತದ ಗದ್ದೆ ನಾಟಿ ಮಾಡಿರುವವರೇ ಹೆಚ್ಚು. ಅಲ್ಲಿ ಎಲ್ಲ ಕಡೆ ತುಂಬು ನೆರೆಯ ನೀರು ಹರಿದಾಡಿ ಒಂದು ಸಸಿಯೂ ಇಲ್ಲದಂತೆ 4-5 ಅಡಿ ಮರಳು ನಿಂತಿದೆ. 2 ದಿನಗಳಿಂದ ಸುರಿಯುತ್ತಿರುವ ದೈತ್ಯ ಮಳೆಗೆ ತತ್ತರಿಸಿರುವ ಈ ಭಾಗದ ಜನರು ಮನೆಯಿಂದ ಹೊರಬರಲು ಕೂಡ ಅಳುಕುತ್ತಿದ್ದಾರೆ. ಸಂಕಷ್ಟದಲ್ಲಿ ತಮ್ಮ ಹೊಲಗದ್ದೆಯ ನೀರು ತಪ್ಪಿಸುವ ಪ್ರಯತ್ನ ರೈತರು ಮಾಡುತ್ತಿದ್ದಾರಾದರೂ ಮಳೆಯ ಆರ್ಭಟಕ್ಕೆ ಅವರು ನಲುಗಿದ್ದಾರೆ. ಔಪಚಾರಿಕವಾಗಿ ಕೆಲ ಇಲಾಖೆಯಲ್ಲಿ ವಯೋನಿವೃತ್ತಿಗೊಂಡವರ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯುವುದನ್ನು ನೋಡುತ್ತೇವೆ. ಆದರೆ ಹೊಸನಗರ ಮೆಸ್ಕಾಂ ಇಲಾಖೆಯಲ್ಲಿ ಬುಧವಾರ ವಯೋನಿವೃತ್ತಿಗೊಂಡ ತಮ್ಮ ಸಹೋದ್ಯೋಗಿಗೆ ಇಲ್ಲಿನ ನೌಕರರು ನೀಡಿದ ಬೀಳ್ಕೊಡುಗೆ ಅತ್ಯಂತ ವಿಶಿಷ್ಟ ಹಾಗೂ ಹೃದಯ ಸ್ಪರ್ಶಿಯಾಗಿತ್ತು. ಹೌದು, 37 ವರ್ಷಗಳ ಕಾಲ ಮೆಸ್ಕಾಂನಲ್ಲಿ ಸೇವೆ ಸಲ್ಲಿಸಿ ಇಂದು ವಯೋನಿವೃತ್ತಿ ಹೊಂದಿರುವ ಹೊಸನಗರ ಮೆಸ್ಕಾಂ ಮೆಕ್ಯಾನಿಕ್ ಗ್ರೇಡ್ 1 ಮರಿಲಿಂಗ್ ಶೆಟ್ಟಿ ಅವರಿಗೆ ಸಹೋದ್ಯೋಗಿಗಳು ಪ್ರೀತಿ ಭರಿತ ಕೊಡುಗೆಗಳನ್ನು ನೀಡಿ ಸನ್ಮಾನಿಸಿದರು. ಮರಿಲಿಂಗ್ ಶೆಟ್ಟಿ ಮತ್ತು ಪತ್ನಿ ಶಾರದಾ ಅವರಿಗೆ ಕೈಗೆ ಸ್ವತಃ ಸಹೋದ್ಯೋಗಿಗಳೇ ವಾಚ್ ತೊಡಿಸಿ, ಶಾಲು ಹೊದಿಸಿ, ಮುಂದೆಯೂ ನಮಗೆ ಸಲಹೆ ಕೊಡಿ ಎನ್ನುವ ಭಾವದಿಂದ ಬೀಳ್ಕೊಡುಗೆ ನೀಡಿದ್ದು ಅವರ ನಡುವಿನ ಬಾಂಧವ್ಯಕ್ಕೆ ಸಾಕ್ಷಿಯಾಗಿತ್ತು. ಹೊಸನಗರ, ರಿಪ್ಪನ್ಪೇಟೆ ಮತ್ತು ನಗರ 3 ಶಾಖೆಗಳಿಂದಲೂ ಇಲಾಖೆಯ ನೌಕರರು ಬೀಳ್ಕೊಡುಗೆ ಸನ್ಮಾನದಲ್ಲಿ ಪಾಲ್ಗೊಂಡು ಹಿರಿಯ ಸಹೋದ್ಯೋಗಿಯನ್ನು ಬೀಳ್ಕೊಟ್ಟರು. ಇಲ್ಲಿನ ಮೆಸ್ಕಾಂ ಕಚೇರಿಯ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊಸನಗರ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಮಾತನಾಡಿ, ಒಂದು ನೋಟಿಸ್ ಕೂಡ ಪಡೆಯದೆ ಯಾವುದೇ ಅಪವಾದಗಳಿಲ್ಲದೆ ತಮ್ಮ ಸೇವೆ ಪೂರೈಸಿರುವುದು ಎಲ್ಲರಿಗೂ ಅನುಕರಣೀಯ ಎಂದು ಹೇಳಿದರು. ತಮ್ಮ ಸೇವಾದಲ್ಲಿ ಸಹಕರಿಸಿದ ಎಲ್ಲರನ್ನೂ ಮರಿಲಿಂಗ್ ಶೆಟ್ಟಿ ಅವರು ಸ್ಮರಿಸಿದರು. ಎಎಒ ಲೋಕೇಶ್, ಮೆಸ್ಕಾಂ ನೌಕರ ಸಂಘದ ಅಧ್ಯಕ್ಷ ಪರಶುರಾಮ್, ಕಾರ್ಯದರ್ಶಿ ಅಂತೋನಿನಾಥನ್, ಎಇ ಮಾಯಣ್ಣಗೌಡ, ಅಶ್ವಲ್ ರಿಪ್ಪನ್ಪೇಟೆ, ಪ್ರಕಾಶ್, ಜೆಇ ಗೋಪಾಲ್, ಮೇಲ್ವಿಚಾರಕರಾದ ಬಿಎಂ ಕೃಷ್ಣ, ಚೆಲುವಯ್ಯ, ಪರಮೇಶ್ವರ್ ಕೆಎಚ್ ಇದ್ದರು. ಗಣೇಶ್ ನಿರೂಪಿಸಿದರು. ಮರಿಲಿಂಗ್ ಶೆಟ್ಟಿ ಅವರಿಗೆ 659 ಅಧ್ಯಕ್ಷರಾದಂತಹ ಶ್ರೀಯುತ ಪರಶುರಾಮ್ ಅವರು ಕೈ ತೋರಿಸಬೇಕು ಹಾಗೂ ಮೇಡಮ್ ಅವರಿಗೆ ಸಾವಿತ್ರಮ್ಮ ಅವರು ಕೈಗಡಿಯಾರನ್ನು ತೋರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಸ್ವತಂತ್ರ ಪೂರ್ವದಿಂದಲೂ ಪತ್ರಿಕೆಗಳು ಸಮಾಜದಲ್ಲಿ ಪ್ರಭಾವ ಬೀರಿದ್ದವು. ಅಧಿಕಾರದಲ್ಲಿ ಇರುವವರ ತಪ್ಪುಗಳನ್ನು ತಿದ್ದುವ, ಎತ್ತಿ ತೋರಿಸುವ ಕೆಲಸ ಮಾಡುತ್ತಿವೆ. ಇದನ್ನು ತಪ್ಪು ಎನ್ನುವುದು, ತುಳಿಯುವುದು ಒಳ್ಳೆಯ ಸಂಸ್ಕೃತಿಯಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅಭಿಪ್ರಾಯಪಟ್ಟರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಗರ ಶಾಖೆ ವತಿಯಿಂದ ಬುಧವಾರ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿ ಪತ್ರಿಕಾರಂಗ ಸೇರ್ಪಡೆಗೊಂಡಿದೆ. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಬೇಡಿಕೆಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಈಡೇರಿಸಬೇಕಾದದ್ದು ಸರ್ಕಾರಗಳ ಕರ್ತವ್ಯ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಉಪವಿಭಾಗಾಧಿಕಾರಿ ಆರ್ ಯತೀಶ್ ಮಾತನಾಡಿ, ದೇಶ ಕಟ್ಟಿದ ಎಲ್ಲ ಮಹಾನ್ ನಾಯಕರು ಪತ್ರಕರ್ತರಾಗಿದ್ದರು. ಹಾಗಾಗಿ ಪತ್ರಕರ್ತರು ಹೇಗಿರಬೇಕು ಎಂದರೆ ಗಾಂಧೀಜಿ, ಅಂಬೇಡ್ಕರ್, ತಿಲಕರು, ಸಾವರ್ಕರ್, ನೆಹರು ಮೊದಲಾದ ನಾಯಕರಂತೆ ಇರಬೇಕು ಎಂದು ಹೇಳಿದರು. ಜಿಲ್ಲಾ ಸಂಘದ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ವಿಷಯ ಕುರಿತು ನ್ಯಾಯವಾದಿ ಎಂ ರಾಘವೇಂದ್ರ ಉಪನ್ಯಾಸ ನೀಡಿದರು. ಹಿರಿಯ ಪತ್ರಕರ್ತರಾದ ಸಾಗರದ ಲೋಕೇಶ್ ಕುಮಾರ್ ಗುಡಿಗಾರ್, ಆನಂದಪುರದ ಜಗನ್ನಾಥ್ ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಮಹೇಶ್ ಹೆಗಡೆ ಅವರನ್ನು ಅಭಿನಂದಿಸಲಾಯಿತು. ಸಂಘದ ತಾಲೂಕು ಅಧ್ಯಕ್ಷ ಜಿ ನಾಗೇಶ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಸಂಘದ ಅಧ್ಯಕ್ಷ ಜಿ ಪರಮೇಶ್ವರ್, ನಗರಸಭೆ ಸದಸ್ಯ ಶ್ರೀನಿವಾಸ್ ಮೊದಲಾದವರು ಇದ್ದರು. ದೀಪಕ್ ಸಾಗರ್ ನಿರೂಪಿಸಿ, ಮಹೇಶ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಪ್ರಸಾದ್ ಸ್ವಾಗತಿಸಿ ಎಂಜಿ ರಾಘವನ್ ವಂದಿಸಿದರು. ಮಳೆ ಹಾನಿಗೆ ಒಳಗಾದ ಕೆಲ ಪ್ರದೇಶಗಳಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬುಧವಾರ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರದ ಚೆಕ್ ಕೂಡ ವಿತರಿಸಿ ಅವರಿಗೆ ಧೈರ್ಯ ತುಂಬಿದರು. ನಮಸ್ಕಾರ.